ನಾಳೆ ಮಂಗಳವಾರ ಸಂಜೆ 5:02 ನಡುವೆ ಬೆಲ್ಲದಿಂದ ಹೀಗೆ ಮಾಡಿ ಸಾಕು. ನಿಮ್ಮ ಕಷ್ಟಗಳು ಮತ್ತು ಕಣ್ಣೀರು ದೂರವಾಗುತ್ತವೆ. ಇನ್ನು ನಿಮಗೆ ತಿರುಗೇ ಇರುವುದಿಲ್ಲ. ಏಕೆಂದರೆ ಬೆಲ್ಲ ಎಂಬುದು ಕೇವಲ ಒಂದು ಸಿಹಿ ಪದಾರ್ಥ ಮಾತ್ರವಲ್ಲ. ನಮ್ಮ ಭಾರತೀಯ ಸನಾತನ ಸಂಪ್ರದಾಯದಲ್ಲಿ, ಆಯುರ್ವೇದದಲ್ಲಿ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಇದಕ್ಕೆ ಅತ್ಯಂತ ವಿಶಿಷ್ಟ ಹಾಗೂ ಪವಿತ್ರವಾದ ಸ್ಥಾನವಿದೆ. ಪೂರ್ವಕಾಲದಿಂದಲೂ ನಮ್ಮ ಹಿರಿಯರು ಪ್ರತಿಯೊಂದು ಶುಭ ಕಾರ್ಯದಲ್ಲಿಯೂ ಪೂಜಾ ಕಾರ್ಯಕ್ರಮಗಳಲ್ಲಿಯೂ ಬೆಲ್ಲವನ್ನು ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸುವುದನ್ನು ಒಂದು ಆನುವಾಯಿತಿಯಾಗಿ ರೂಢಿಸಿಕೊಂಡು ಬಂದಿದ್ದಾರೆ. ಮನೆಯಲ್ಲಿ ಯಾವುದೇ ಹಬ್ಬ ನಡೆದರೂ, ಯಾವ ವ್ರತವನ್ನು ಮಾಡಿದರೂ ಅಥವಾ ಯಾವುದೇ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವಾಗ ಬೆಲ್ಲವಿಲ್ಲದೆ ಆ ಕಾರ್ಯಕ್ರಮವು ಪೂರ್ಣಗೊಳ್ಳುವುದಿಲ್ಲ. ಹಳೆ ಕಾಲದಲ್ಲಿ ಯಾರಾದರೂ ಶುಭಕಾರ್ಯಕ್ಕೆ ಹೊರಡುತ್ತಿದ್ದರೆ ಅಥವಾ ದೂರದ ಪ್ರಯಾಣ ಬೆಳೆಸುತ್ತಿದ್ದರೆ ಸ್ವಲ್ಪ ಬೆಲ್ಲದ ತುಂಡು ಮತ್ತು ಕುಡಿಯಲು ನೀರು ಕೊಟ್ಟು ಕಳುಹಿಸುತ್ತಿದ್ದರು. ಇದಕ್ಕೆ ಕಾರಣ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಬೆಲ್ಲವು ರಕ್ತವನ್ನು ಶುದ್ಧೀಕರಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡುತ್ತದೆ. ಆದರೆ ಆಧ್ಯಾತ್ಮಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡಿದರೆ ಬೆಲ್ಲವನ್ನು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಹಾಗೆಯೇ ನವಗ್ರಹಗಳಲ್ಲಿ ಕುಜಗ್ರಹಕ್ಕೆ, ಮಂಗ ಮತ್ತು ಸೂರ್ಯ ಭಗವಾನಿಗೆ ಕೂಡ ಬೆಲ್ಲವು ಅತ್ಯಂತ ಪ್ರೀತಿಪಾತ್ರವಾದದ್ದು. ದೇವರಿಗೆ ಬೆಲ್ಲವನ್ನು ನಿವೇದನೆ ಮಾಡುವುದರಿಂದ ಗ್ರಹ ದೋಷಗಳು, ಮುಖ್ಯವಾಗಿ ಕುಜದೋಷಗಳು ನಿವಾರಣೆಯಾಗಿ ಮನೆಗೆ ಅಪಾರವಾದ ಶುಭ ಉಂಟಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಇದ್ದರೂ ಅಥವಾ ಯಾವುದೇ ವಾಸ್ತುದೋಷಗಳಿದ್ದರೂ ಸಹ ಬೆಲ್ಲದಿಂದ ಮಾಡುವ ಪರಿಹಾರಗಳು ಅದ್ಭುತವಾಗಿ ಮತ್ತು ತಕ್ಷಣವೇ ಕೆಲಸ ಮಾಡುತ್ತವೆ. ಸೃಷ್ಟಿಯಲ್ಲಿನ ಅತ್ಯಂತ ಮಧುರವಾದ ವಸ್ತುಗಳಲ್ಲಿ ಒಂದಾದ ಈ ಬೆಲ್ಲವು ನಮ್ಮ ಜೀವನದಲ್ಲಿನ ಕಷ್ಟಗಳೆಂಬ ಕಹಿಯನ್ನು ಸಂಪೂರ್ಣವಾಗಿ ತೊಡೆದುಹಾಕಿ ಆನಂದವೆಂಬ ಸಿಹಿಯನ್ನು ತುಂಬುತ್ತದೆ. ಅದಕ್ಕಾಗಿಯೇ ಪೂಜಾ ಕೋಣೆಯಲ್ಲಿ ಪ್ರತಿದಿನ ಒಂದು ಸಣ್ಣ ಬೆಲ್ಲದ ತುಂಡನ್ನಾದರೂ ಇಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಅಪಾರವಾಗಿ ಹೆಚ್ಚುತ್ತದೆ. ಆದರೆ ನಾಳೆ ಬರಲಿರುವ ಮಂಗಳವಾರದ ದಿನ ಸಂಜೆ ಒಂದು ವಿಶೇಷವಾದ ಸಮಯದಲ್ಲಿ ಈ ಬೆಲ್ಲದಿಂದ ಒಂದು ಸಣ್ಣ ಪರಿಹಾರ ಮಾಡಿದರೆ ಸಾಕು. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ, ಎಷ್ಟೇ ಬಾಧೆಗಳು ಮತ್ತು ಸಮಸ್ಯೆಗಳು ನಿಮ್ಮನ್ನು ಸುತ್ತುವರಿದಿದ್ದರೂ, ನಿಮ್ಮ ಕಣ್ಣೀರು, ಕಷ್ಟಗಳು ಮತ್ತು ಪೂರ್ವಜನ್ಮದ ಕರ್ಮಗಳೆಲ್ಲವೂ ಸಹ ಪಟಾಪಂಚಲಾಗಿ ಹೋಗುತ್ತವೆ. ಇಂದಿನ ಸಮಾಜದಲ್ಲಿ ಧನಪರವಾದ ಅನೇಕ ತೊಂದರೆಗಳನ್ನು ಎದುರಿಸುತ್ತಿರುವವರು ತುಂಬಾ ಜನರಿದ್ದಾರೆ. ರಾತ್ರಿ ಹಗಲು ಎಷ್ಟೇ ಕಷ್ಟಪಟ್ಟರೂ ಕೈಯಲ್ಲಿ ಒಂದು ಕಾಸು ಉಳಿಯದಿರುವುದು, ಅನಿರೀಕ್ಷಿತ ಖರ್ಚುಗಳು ಎದುರಾಗುವುದು, ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟಲಾಗದೆ ಸಾಲದ ಬಾಧೆಗಳು ಹೆಚ್ಚಾಗುವುದು, ತಾವು ಮಾಡುತ್ತಿರುವ ವೃತ್ತಿ ಅಥವಾ ವ್ಯಾಪಾರದಲ್ಲಿ ತೀವ್ರವಾದ ನಷ್ಟಗಳು ಉಂಟಾಗುವುದು ಮುಂತಾದ ಹಲವಾರು ಸಮಸ್ಯೆಗಳಿಂದ ನಿತ್ಯವೂ ತೊಳಲಾಡುತ್ತಿರುತ್ತಾರೆ. ಅಂತಹ ದೀರ್ಘಕಾಲದ ಹಣದ ಸಮಸ್ಯೆಗಳೆಲ್ಲವೂ ಈ ಪರಿಹಾರದಿಂದ ಶಾಶ್ವತವಾಗಿ ದೂರವಾಗುತ್ತವೆ. ಮಂಗಳವಾರದಂದು ಈ ಬೆಲ್ಲದ ಪರಿಹಾರವನ್ನು ಮಾಡುವುದರಿಂದ ಧನಪರವಾಗಿಯೂ ನಿಮಗೆ ಅದ್ಭುತವಾಗಿ ಒದಗಿ ಬರುತ್ತದೆ. ಅದೃಷ್ಟವು ನಿಮ್ಮ ಬಾಗಿಲು ತಟ್ಟುತ್ತದೆ. ಸಾಕ್ಷಾತ್ ಆ ಶ್ರೀ ಮಹಾಲಕ್ಷ್ಮಿಯ ಕಟಾಕ್ಷವು ನಿಮಗೆ ಪುಷ್ಕಳವಾಗಿ ಲಭಿಸುತ್ತದೆ. ನಿಮ್ಮ ಮೇಲಿರುವ ಎಂತಹದೇ ಕೆಟ್ಟ ದೃಷ್ಟಿಯಾಗಿದ್ದರೂ, ಅಂದರೆ ನರಘೋಷ, ಕಣ್ಣುದೃಷ್ಟಿ, ನೆರೆಹೊರೆಯವರ ಅಸೂಯೆ ಮುಂತಾದವುಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗಿ ನಿಮ್ಮ ಜೀವನವು ಒಂದು ಹೊಸ ತಿರುವು ಪಡೆದುಕೊಳ್ಳುತ್ತದೆ. ಹಾಗಾದರೆ ಮಂಗಳವಾರದ ದಿನ ಬೆಲ್ಲದಿಂದ ಖಂಡಿತವಾಗಿಯೂ ಯಾವ ಪರಿಹಾರವನ್ನು ಮಾಡಬೇಕು? ಅದನ್ನು ಹೇಗೆ ಮಾಡಬೇಕು? ಯಾವ ಸಮಯದಲ್ಲಿ ಮಾಡಬೇಕು? ಇದರ ಹಿಂದೆ ಇರುವ ರಹಸ್ಯವೇನೋ ಎಂಬ ಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನಾವು ಸವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಪವಿತ್ರವಾದ ಕಥೆಯನ್ನು ಕೇಳೋಣ. ಸ್ನೇಹಿತರೆ, ಅದಕ್ಕೂ ಮುನ್ನ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಕೆಳಗಿರುವ ಕಾಮೆಂಟ್ ಸೆಕ್ಷನ್ನಲ್ಲಿ ಓಂ ಶ್ರೀ ಧನಲಕ್ಷ್ಮೀ ದೇವಿಯೇ ನಮ ಎಂದು ಭಕ್ತಿಶ್ರದ್ಧೆಗಳಿಂದ ಕಮೆಂಟ್ ಮಾಡಿ. ಒಂದು ಪವಿತ್ರ ಕತೆ, ಗೋಮಾತೆಯ ಬೋಧನೆ. ಅದು ಒಂದು ಪ್ರಶಾಂತವಾದ ಸಂಜೆಯ ಸಮಯವಾಗಿತ್ತು. ಸೂರ್ಯನು ಪಶ್ಚಿಮದಲ್ಲಿ ಅಸ್ತಮಿಸುತ್ತಾ ತನ್ನ ಬಂಗಾರದ ಬಣ್ಣದ ಕಿರಣಗಳಿಂದ ಭೂಮಿಯನ್ನು ಸ್ಪರ್ಶಿಸುತ್ತಿದ್ದನು. ಹಕ್ಕಿಗಳ ಚಿಲಿಪಿಲಿ ಗಾನವು ಆ ಅರಣ್ಯ ಪ್ರದೇಶದಲ್ಲಿ ಪ್ರತಿಧ್ವನಿಸುತ್ತಿತ್ತು. ಆ ಪ್ರಶಾಂತ ವಾತಾವರಣದಲ್ಲಿ ರಾಮಕೃಷ್ಣ ಎಂಬ ಒಬ್ಬ ಸಾಮಾನ್ಯ ಗೃಹಸ್ಥನು ಅತ್ಯಂತ ಭಾರವಾದ ಹೃದಯದಿಂದ ನಡೆದುಕೊಂಡು ಹೋಗುತ್ತಿದ್ದನು. ಅವನ ಜೀವನವು ಕಷ್ಟಗಳ ಕಡಲಾಗಿ ಮಾರ್ಪಟ್ಟಿತ್ತು. ಮನೆಯಲ್ಲಿ ಯಾವಾಗಲೂ ಹೆಂಡತಿಯೊಂದಿಗೆ ಜಗಳ, ವ್ಯಾಪಾರದಲ್ಲಿ ಚೇತರಿಸಿಕೊಳ್ಳಲಾಗದ ನಷ್ಟಗಳು, ಆರ್ಥಿಕ ಇಬ್ಬಂದಿಗಳು ಮತ್ತು ಅದಕ್ಕೆ ಜೊತೆಯಾಗಿ ಮನಃಶಾಂತಿ ಇಲ್ಲದ ಪರಿಸ್ಥಿತಿ ಉಂಟಾಗಿತ್ತು.
ತನ್ನ ಜೀವನ ಏಕಾಗಿ ಹೀಗಾಗಿದೆಯೆಂದು ಅರ್ಥವಾಗದೆ ಒಂದು ಪರಿಹಾರಕ್ಕಾಗಿ ಅವನು ಆ ದಟ್ಟವಾದ ಮರಗಳ ಮಧ್ಯಕ್ಕೆ ಬಂದು ತಲುಪಿದನು. ಅಲ್ಲಿ ಒಂದು ದೊಡ್ಡ ಆಲದ ಮರದ ಕೆಳಗೆ ಸುತ್ತಲೂ ಇದ್ದ ಹಸಿರು ಹುಲ್ಲನ್ನು ಮೇಯುತ್ತಿದ್ದ, ಸಾಕ್ಷಾತ್ ದೈವತ್ವವನ್ನು ಮೈವೆತ್ತಂತೆ ಇದ್ದ ಒಂದು ದಿವ್ಯವಾದ ಗೋಮಾತೆಯು ಅವನಿಗೆ ಕಾಣಿಸಿತು. ಆ ಗೋಮಾತೆಯ ಕಣ್ಣುಗಳಲ್ಲಿ ಅಪಾರವಾದ ಕರುಣೆ ಮತ್ತು ಪ್ರಶಾಂತತೆ ಎದ್ದು ಕಾಣಿಸುತ್ತಿದ್ದವು. ರಾಮಕೃಷ್ಣನಿಗೆ ತನ್ನ ಅರಿವಿಲ್ಲದೆಯೇ ಒಂದು ಆಧ್ಯಾತ್ಮಿಕ ಭಾವನೆ ಉಂಟಾಗಿ ತಕ್ಷಣವೇ ಹೋಗಿ ಆ ಗೋಮಾತೆಯ ಪಾದಗಳ ಮೇಲೆ ಬಿದ್ದು ಕಣ್ಣೀರು ಸುರಿಸುತ್ತಾ ಅಳಲು ತೊಡಗಿದನು. ಹೇ ಗೋಮಾತೆಯೇ, ನನ್ನ ಜೀವನ ಏಕೆ ಹೀಗೆ ನಾಶವಾಯಿತು? ನನ್ನ ಮನೆಯಲ್ಲಿ ಯಾವಾಗಲೂ ಕಷ್ಟಗಳು ಮತ್ತು ದಾರಿದ್ರ್ಯ ಏಕೆ ತಾಂಡವವಾಡುತ್ತಿವೆ? ಗಂಡ ಹೆಂಡತಿಯ ನಡುವೆ ಇರಬೇಕಾದ ಪ್ರೀತಿ ಮತ್ತು ಆಪ್ಯಾಯತೆಗಳು ಏಕೆ ಕಣ್ಮರೆಯಾಗುತ್ತಿವೆ? ಒಂದು ಮನೆ ನಾಶವಾಗಲು ಮತ್ತು ಆ ಮನೆಯಿಂದ ಸಾಕ್ಷಾತ್ ಲಕ್ಷ್ಮೀದೇವಿಯು ಶಾಶ್ವತವಾಗಿ ಹೊರಟು ಹೋಗಲು ಅಸಲಿ ಕಾರಣವೇನು? ಈ ದಿನಗಳಲ್ಲಿ ಅನೇಕ ಪುರುಷರು ತಮ್ಮ ಹೆಂಡತಿಯರನ್ನು ಬಿಟ್ಟು ಪರಸ್ತ್ರೀಯರ ಕಡೆಗೆ ಏಕೆ ಆಕರ್ಷಿತರಾಗುತ್ತಿದ್ದಾರೆ? ಸ್ತ್ರೀಯರು ಮಾಡುವ ಯಾವ ತಪ್ಪುಗಳಿಂದ ಅಥವಾ ಯಾವ ಪಾಪಗಳಿಂದ ಒಂದು ಕುಟುಂಬವು ಹೀಗೆ ದಾರಿದ್ರ್ಯದ ಕಡೆಗೆ ತಳ್ಳಲ್ಪಡುತ್ತದೆ? ದಯವಿಟ್ಟು ನನ್ನ ಸಂದೇಹಗಳನ್ನು ಪರಿಹರಿಸಿ ನನಗೆ ಜೀವನದ ಸತ್ಯಗಳನ್ನು ಬೋಧಿಸು, ತಾಯಿ ಎಂದು ದೀನನಾಗಿ ಬೇಡಿಕೊಂಡನು. ರಾಮಕೃಷ್ಣನ ಕಣ್ಣೀರನ್ನು ನೋಡಿ ಮನಕರಗಿದ ಗೋಮಾತೆಯು ದಯೆಯಿಂದ ಅವನ ಕಡೆಗೆ ನೋಡಿತು. ಮನುಷ್ಯರ ಅಜ್ಞಾನವನ್ನು ಮತ್ತು ಅವರ ಪತನಕ್ಕೆ ಅವರೇ ಹೇಗೆ ಕಾರಣರಾಗುತ್ತಿದ್ದಾರೆ ಎಂಬುದನ್ನು ನೆನೆದು ಒಂದು ನಿಟ್ಟುಸಿರು ಬಿಟ್ಟು ಮಾನವ ಭಾಷೆಯಲ್ಲಿ ಮಾತನಾಡಲು ಪ್ರಾರಂಭಿಸಿತು. ಮಗನೇ ರಾಮಕೃಷ್ಣ, ನೀನು ಕೇಳಿದ ಪ್ರಶ್ನೆಗಳು ಅತ್ಯಂತ ಆಳವಾದವುಗಳು. ಈ ಕಲಿಯುಗದಲ್ಲಿ ಪ್ರತಿಯೊಬ್ಬ ಪುರುಷನೂ ಕೇಳಬೇಕಾದ ಪ್ರಶ್ನೆಗಳಿವು. ನಾನು ಈಗ ಹೇಳಲಿರುವ ವಿಷಯಗಳು ಕೇಳಲು ತುಂಬಾ ಕಠಿಣವಾಗಿರಬಹುದು. ಕೆಲವು ಸ್ತ್ರೀಯರಿಗೆ ಈ ಮಾತುಗಳು ಕಿರಿಕಿರಿ ಉಂಟುಮಾಡಬಹುದು ಕೂಡ. ಆದರೆ ಇವು ಯಾರೂ ನಿರಾಕರಿಸಲಾಗದ ಸತ್ಯಗಳು. ಒಂದು ಕುಟುಂಬವು ಸ್ವರ್ಗದಂತೆ ಬದಲಾಗಬೇಕಾದರೂ ಅಥವಾ ನರಕದಂತೆ ತಯಾರಾಗಬೇಕಾದರೂ ಅದು ಆ ಮನೆಯ ಗೃಹಿಣಿಯ ಕೈಯಲ್ಲೇ ಇರುತ್ತದೆ. ಸ್ತ್ರೀಯರು ಮಾಡುವ ಕೆಲವು ತೀವ್ರವಾದ ತಪ್ಪುಗಳಿಂದಲೇ ಮನೆಗೆ ದಾರಿದ್ರ್ಯ ಬರುತ್ತದೆ. ಗಂಡಂದಿರು ಪರಸ್ತ್ರೀಯರ ಕಡೆಗೆ ಆಕರ್ಷಿತರಾಗುತ್ತಾರೆ. ಆ ಮೂರು ಕೆಟ್ಟ ವಿಷಯಗಳು ಯಾವುವು ಮತ್ತು ಅವು ಒಂದು ಕುಟುಂಬವನ್ನು ಹೇಗೆ ಪಾತಾಳಕ್ಕೆ ತಳ್ಳುತ್ತವೆ ಎಂಬುದನ್ನು ನಿನಗೆ ವಿವರವಾಗಿ ಹೇಳುತ್ತೇನೆ. ಶ್ರದ್ಧೆಯಿಂದ ಕೇಳು ಮಗನೇ. ಲಕ್ಷ್ಮೀದೇವಿಯೂ ಯಾವಾಗಲೂ ಪ್ರಶಾಂತವಾಗಿ ಮತ್ತು ಐಕ್ಯತೆಯಿಂದ ಇರುವ ಮನೆಯಲ್ಲೇ ನೆಲೆಸುತ್ತಾಳೆ. ಆದರೆ ಯಾವ ಸ್ತ್ರೀಯು ತನ್ನ ಅಹಂಕಾರದಿಂದ ಹೊರಗಿನ ವ್ಯಕ್ತಿಗಳು, ನೆರೆಹೊರೆಯವರು, ಬಂಧುಗಳು ಅಥವಾ ಸ್ನೇಹಿತರ ಮಾತುಗಳನ್ನು ಕುರುಡಾಗಿ ನಂಬಿ ತನ್ನ ಸ್ವಂತ ಮನೆಯವರನ್ನು ಅನುಮಾನಿಸುತ್ತಾಳೋ ಆ ಮನೆಯಲ್ಲಿ ವಿನಾಶವು ಆರಂಭವಾಗುತ್ತದೆ. ಇದನ್ನು ನಿನಗೊಂದು ಕಥೆಯ ಮೂಲಕ ವಿವರಿಸುತ್ತೇನೆ, ಕೇಳು ಎನ್ನುತ್ತಾ ಹೀಗೆ ಹೇಳಲು ಪ್ರಾರಂಭಿಸಿತು. ಪೂರ್ವದಲ್ಲಿ ಅವಂತಿಪುರ ಎಂಬ ನಗರದಲ್ಲಿ ಒಬ್ಬ ದಯಾಪರನಾದ ಮತ್ತು ವಿನಮ್ರ ಸ್ವಭಾವದ ವ್ಯಾಪಾರಿ ಇದ್ದನು. ಅವನಿಗೆ 2 ಗಂಡು ಮಕ್ಕಳಿದ್ದರು. ಅವರು ಕೂಡ ತಂದೆಯಂತೆಯೇ ಯೋಗ್ಯರಾಗಿದ್ದರು. ಆ ವ್ಯಾಪಾರಿಯು ತನ್ನ 2 ಮಕ್ಕಳಿಗೂ ಅತ್ಯಂತ ವೈಭವದಿಂದ ವಿವಾಹ ಮಾಡಿಸಿದನು. ಚಿಕ್ಕ ಸೊಸೆಯು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳಾಗಿ ಮನೆಗೆ ಬಂದಳು. ಅವಳು ಹೆಜ್ಜೆ ಇಟ್ಟಾಗಿನಿಂದ ಆ ವ್ಯಾಪಾರಿಯ ಮನೆಯು ಸಿರಿ ಸಂಪತ್ತುಗಳಿಂದ ತುಳುಕಾಡಿತು. ಮನೆಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಲಹೆಗಳನ್ನು ನೀಡುತ್ತಾ ಎಂತೋ ಪ್ರೀತಿಯಿಂದ ಇದ್ದರು. ಆದರೆ ಅವರ ಆನಂದವನ್ನು ನೋಡಿ ಸಹಿಸದ ನೆರೆಹೊರೆಯವರು ಆ ಊರಿನಲ್ಲಿದ್ದ ಒಬ್ಬ ಕುಟಿಲ ಸ್ವಭಾವದ ಗುರುಗಳ ಹತ್ತಿರ ಹೋಗಿ ಚಾಡಿ ಹೇಳಿದರು, ಸ್ವಾಮಿ, ಆ ವ್ಯಾಪಾರಿಯ ಮನೆಯಲ್ಲಿ ಅಪಾರವಾದ ಸಂಪತ್ತಿದೆ. ಆದರೆ ನಿಮ್ಮನ್ನು ಮಾತ್ರ ಕನಿಷ್ಠ ಪೂಜೆಗಳಿಗೂ ಕರೆಯುತ್ತಿಲ್ಲ. ನಿಮಗೆ ಬರಬೇಕಾದ ಆದಾಯ ಬರದಂತೆ ಮಾಡುತ್ತಿದ್ದಾರೆ ಎಂದು ಅವನನ್ನು ಪ್ರಚೋದಿಸಿದರು. ಆ ದುರಾಶೆಯ ಗುರುವು ಹೇಗಾದರೂ ಮಾಡಿ ಆ ವ್ಯಾಪಾರಿಯ ಕುಟುಂಬವನ್ನು ನಾಶ ಮಾಡಬೇಕೆಂದು ಸಂಚು ರೂಪಿಸಿದನು. ಅದರ ಭಾಗವಾಗಿ ಒಂದು ದಿನ ವ್ಯಾಪಾರಿಯ ಮನೆಗೆ ಹೋಗಿ ದಾಹ ತೀರಿಸಿಕೊಳ್ಳಲು ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ನೀರು ಕೇಳಿದನು. ಆ ನೀರನ್ನು ತನ್ನ ಕ್ಷುದ್ರ ಮಂತ್ರಗಳಿಂದ ಮಂತ್ರಿಸಿ ಆ ಮನೆಯನ್ನು ಸರ್ವನಾಶ ಮಾಡಬೇಕೆಂಬುದೇ ಆ ಕಪಟ ಗುರುವಿನ ಉದ್ದೇಶವಾಗಿತ್ತು. ಆದರೆ ಆ ಮನೆಯ ಚಿಕ್ಕ ಸೊಸೆಯು ಎಂತೋ ಬುದ್ಧಿವಂತೆ ಮತ್ತು ವಿವೇಕಶಾಲಿಯಾಗಿದ್ದಳು. ಅವಳಿಗೆ ಧರ್ಮಶಾಸ್ತ್ರಗಳು ಮತ್ತು ವಾಸ್ತುಶಾಸ್ತ್ರಗಳ ಬಗ್ಗೆ ಒಳ್ಳೆಯ ತಿಳುವಳಿಕೆ ಇತ್ತು. ಗುರುವಿನ ನಡವಳಿಕೆ ಮತ್ತು ಅವನು ಮಂತ್ರಗಳನ್ನು ಪಠಿಸುತ್ತಿದ್ದ ವಿಧಾನವನ್ನು ನೋಡಿ ಅವಳು ತಕ್ಷಣವೇ ಅವನ ಸಂಚನ್ನು ಪತ್ತೆ ಹಚ್ಚಿದಳು. ಆ ಮಂತ್ರಿಸಿದ ನೀರನ್ನು ಮನೆಯಲ್ಲಿ ಯಾರೂ ಕುಡಿಯದಂತೆ ತಡೆದು ಆ ನೀರನ್ನು ತೆಗೆದುಕೊಂಡು ಹೋಗಿ ಮೊದಲು ತಮ್ಮ ಮನೆಯಲ್ಲಿದ್ದ ಗೋಮಾತೆಗೆ ಕುಡಿಸಿದಳು. ತದನಂತರ ಗುರುವಿಗೆ ಬೇರೆ ಪಾತ್ರೆಯಲ್ಲಿ ಸ್ವಚ್ಛವಾದ ನೀರನ್ನು ತಂದುಕೊಟ್ಟಳು.
ಇದರಿಂದ ಆ ಮನೆಯ ಮೇಲೆ ಗುರುವು ಪ್ರಯೋಗಿಸಿದ ದುಷ್ಟಶಕ್ತಿಯು ನಿಷ್ಕ್ರಿಯಗೊಂಡಿತು ಮತ್ತು ಅವನ ಸಂಚು ದಾರುಣವಾಗಿ ವಿಫಲವಾಯಿತು. ತನ್ನ ಸಂಚು ಯಶಸ್ವಿಯಾಗದಿದ್ದಕ್ಕೆ ರೊಚ್ಚಿಗೆದ್ದ ಆ ಗುರುವು ಮತ್ತೊಂದು ಯೋಜನೆಯನ್ನು ಹಾಕಿದನು. ಕೆಲವು ದಿನಗಳ ನಂತರ ಮತ್ತೆ ಆ ವ್ಯಾಪಾರಿಯ ಮನೆಗೆ ಬಂದು ತನ್ನ ಯಜ್ಞ ಕಾರ್ಯಗಳಿಗಾಗಿ ಆ ಮನೆಯಲ್ಲಿರುವ ಗೋಮಾತೆಯನ್ನು ತನಗೆ ದಾನವಾಗಿ ನೀಡುವಂತೆ ವ್ಯಾಪಾರಿಯನ್ನು ಕೇಳಿದನು. ಅಮಾಯಕನಾದ ವ್ಯಾಪಾರಿಯೂ ಗುರುವಿನ ಮಾತುಗಳನ್ನು ಮೀರಲಾಗದೆ ಗೋಮೂತ್ರ ಗೋಧನ ದಾನಕ್ಕೆ ಸಮ್ಮತಿಸಿದನು. ಇದನ್ನು ಗ್ರಹಿಸಿದ ಚಿಕ್ಕ ಸೊಸೆಯು ಆ ಗುರುವಿನ ಅಸಲಿ ಉದ್ದೇಶವು ಗೋಮಾತೆಯ ರೂಪದಲ್ಲಿರುವ ತಮ್ಮ ಮನೆಯ ಮಹಾಲಕ್ಷ್ಮಿಯನ್ನು ಕರೆದೊಯ್ಯುವುದೇ ಆಗಿದೆ ಎಂಬುದನ್ನು ಅರ್ಥಮಾಡಿಕೊಂಡಳು. ಗೋಮಾತೆಯನ್ನು ದಾನ ಮಾಡುವ ಮುನ್ನ ಅವಳು ಎಂತೋ ಭಕ್ತಿಶ್ರದ್ಧೆಗಳಿಂದ ಗೋಮಾತೆಯ ಕೊಂಬುಗಳಿಗೆ ಅರಿಶಿನ ಮತ್ತು ಚಂದನವನ್ನು ಹಚ್ಚಿ ಪೂಜಿಸಿದಳು. ತದನಂತರ ಆ ಕೊಂಬುಗಳಿಂದ ಉದುರಿದ ಆ ಪವಿತ್ರವಾದ ಅರಿಶಿನ ಮತ್ತು ಚಂದನದ ಪುಡಿಯನ್ನು ಜಾಗರೂಕತೆಯಿಂದ ಸಂಗ್ರಹಿಸಿ ತಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪ್ರತಿದಿನ ಪೂಜಿಸಲು ಪ್ರಾರಂಭಿಸಿದಳು. ಇದರಿಂದಾಗಿ ಗೋಮಾತೆಯು ಭೌತಿಕವಾಗಿ ಆ ಮನೆಯಿಂದ ಹೊರಟು ಹೋದರೂ ಆ ಗೋಮಾತೆಯು ತಂದಿದ್ದ ಪವಿತ್ರತೆ, ಅದೃಷ್ಟ ಮತ್ತು ಸಿರಿ ಸಂಪತ್ತುಗಳು ಆ ಮನೆಯಲ್ಲೇ ಸ್ಥಿರವಾಗಿ ಉಳಿದುಕೊಂಡವು. ತನ್ನ 2 ಸಂಚುಗಳು ವಿಫಲವಾಗಲು ಆ ಮನೆಯ ಚಿಕ್ಕ ಸೊಸೆಯೇ ಕಾರಣ ಎಂದು ತಿಳಿದುಕೊಂಡ ಗುರುವು ಕೋಪದಿಂದ ಉರಿದು ಹೋದನು. ಹೇಗಾದರೂ ಮಾಡಿ ಅವಳನ್ನು ಆ ಮನೆಯಿಂದ ಕಳುಹಿಸದಿದ್ದರೆ ತನ್ನ ಬೇಳೆ ಬೇಯುವುದಿಲ್ಲ ಎಂದು ಭಾವಿಸಿದನು. ತಕ್ಷಣವೇ ವ್ಯಾಪಾರಿಯ ಹತ್ತಿರ ಹೋಗಿ ಅವನನ್ನು ಮಾನಸಿಕವಾಗಿ ಹೆದರಿಸಲು ಪ್ರಾರಂಭಿಸಿದನು. ನಿನ್ನ ಚಿಕ್ಕ ಸೊಸೆಯು ನಿನ್ನ ಮನೆಗೆ ಹಿಡಿದ ಅತಿ ದೊಡ್ಡ ದಾರಿದ್ರ್ಯ. ಅವಳನ್ನು ತಕ್ಷಣವೇ ಮನೆಯಿಂದ ಹೊರಹಾಕು. ಇಲ್ಲದಿದ್ದರೆ ನಿನ್ನ ವಂಶವೂ ಸಂಪೂರ್ಣವಾಗಿ ನಾಶವಾಗುತ್ತದೆ. ನಿನ್ನ ಪ್ರಾಣಕ್ಕೆ ಅಪಾಯ ಬರುತ್ತದೆ ಎಂದು ತೀವ್ರವಾದ ಮಾತುಗಳಿಂದ ವ್ಯಾಪಾರಿಯ ತಲೆಯಲ್ಲಿ ವಿಷ ತುಂಬಿದನು. ಇಲ್ಲೇ ಆ ವ್ಯಾಪಾರಿಯು ತನ್ನ ಜೀವನದ ಅತಿ ದೊಡ್ಡ ತಪ್ಪನ್ನು ಮಾಡಿದನು. ಎಷ್ಟೋ ವರ್ಷಗಳಿಂದ ತನ್ನ ಮನೆಯನ್ನು ಕಣ್ಣಿನ ರೆಪೆಯಂತೆ ಕಾಪಾಡುತ್ತಾ ಮನೆಗೆ ಸಿರಿ ಸಂಪತ್ತುಗಳನ್ನು ತಂದ ತನ್ನ ಸ್ವಂತ ಸೊಸೆಯನ್ನು ನಂಬದೆ ಎಲ್ಲಿಂದಲೋ ಬಂದ ಒಬ್ಬ ಪರಕೀಯ ವ್ಯಕ್ತಿಯಾದ ಕಪಟ ಗುರುವಿನ ಮಾತುಗಳನ್ನು ಕುರುಡಾಗಿ ನಂಬಿದನು. ಏನೇನೂ ಆಲೋಚಿಸದೆ ಆ ಚಿಕ್ಕ ಸೊಸೆಯನ್ನು ಮನೆಯಿಂದ ನಿರ್ದಾಕ್ಷಿಣ್ಯವಾಗಿ ಹೊರಹಾಕಿದನು. ಹೆಂಡತಿಗೆ ನಡೆದ ಅಪಮಾನವನ್ನೂ ಸಹಿಸದ ಚಿಕ್ಕ ಮಗನೂ ಸಹ ಅವಳೊಂದಿಗೆ ಮನೆ ಬಿಟ್ಟು ಹೊರಟು ಹೋದನು. ನಂತರ ಅವರಿಬ್ಬರೂ ವಿವೇಕದಿಂದ ವರ್ತಿಸಿ ಬೇರೆಡೆ ಮತ್ತೆ ಸಂಪತ್ತನ್ನು ಸೃಷ್ಟಿಸಿಕೊಂಡರು. ಸಾಕ್ಷಾತ್ ಮಹಾಲಕ್ಷ್ಮಿಯಂತಿದ್ದ ಸೊಸೆಯು ಆ ಮನೆ ದಾಟಿದ ಮರುಕ್ಷಣದಿಂದಲೇ ವ್ಯಾಪಾರಿಯ ಮನೆಯಲ್ಲಿ ದಾರಿದ್ರ್ಯವೂ ತಾಂಡವವಾಡಲು ಪ್ರಾರಂಭಿಸಿತು. ಮನೆಗಿದ್ದ ರಕ್ಷಣಾ ಕವಚವು ದೂರವಾದ್ದರಿಂದ ಎಲ್ಲವೂ ಅನಿಷ್ಟಗಳೇ ಎದುರಾದವು. ವ್ಯಾಪಾರಿಯ ದೊಡ್ಡ ಮಗನು ಕೆಟ್ಟ ಗೆಳೆತನ ಮಾಡಿ ಜೂಜು, ಮದ್ಯಪಾನದಂತಹ ವ್ಯಸನಗಳಿಗೆ ದಾಸನಾದನು. ವ್ಯಾಪಾರದಲ್ಲಿ ನಂಬಿಕೆ ದ್ರೋಹಗಳು ನಡೆದು ಅಪಾರವಾದ ನಷ್ಟವುಂಟಾಯಿತು. ಕ್ರಮೇಣ ವ್ಯಾಪಾರವು ಸಂಪೂರ್ಣವಾಗಿ ನಾಶವಾಯಿತು. ಕೈಯಲ್ಲಿ ಕಾಸಿಲ್ಲದೆ ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟಲಾಗದೆ ಆ ವ್ಯಾಪಾರಿಯು ತೀವ್ರವಾದ ಸಾಲದ ಸುಳಿಗೆ ಸಿಲುಕಿದನು. ಒಂದು ಕಾಲದಲ್ಲಿ 4 ಜನರಿಗೆ ಸಹಾಯ ಮಾಡಿದ ಆ ಕೈಗಳು ಈಗ ಸಾಲಗಾರರ ಮುಂದೆ ಕೈಚಾಚಬೇಕಾದ ಪರಿಸ್ಥಿತಿ ಬಂದಿತು. ಕೊನೆಗೆ ಆ ಅವಮಾನಗಳನ್ನು ತಡೆಯಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ದಯನೀಯ ಸ್ಥಿತಿಗೆ ತಲುಪಿದನು. ಕುರುಡು ನಂಬಿಕೆಯಿಂದ ಸ್ವಾರ್ಥಿಗಳ ಮಾತುಗಳನ್ನು ಕೇಳಿ ಸ್ವಂತ ಮನುಷ್ಯರನ್ನು ದೂರ ಮಾಡಿಕೊಂಡರೆ ಜೀವನವೂ ಹೇಗೆ ಪತನವಾಗುತ್ತದೆ ಎಂಬುದು ಆ ವ್ಯಾಪಾರಿಗೆ ಆಗ ಅರಿವಿಗೆ ಬಂದಿತು. ಈ ಕಥೆಯಲ್ಲಿ ಚಿಕ್ಕ ಸೊಸೆಯು ಎಷ್ಟೋ ವಿವೇಕದಿಂದ ವರ್ತಿಸಿದ್ದರಿಂದ ಗಂಡನೊಂದಿಗೆ ಹೋಗಿ ಬೇರೆ ಕಡೆ ಮತ್ತೆ ಸಂಪತ್ತನ್ನು ನಿರ್ಮಿಸಿದಳು. ಆದರೆ ಇಂದಿನ ಕಾಲದಲ್ಲಿ ಅನೇಕ ಸ್ತ್ರೀಯರು ಆ ವ್ಯಾಪಾರಿಯಂತೆ ಗುರುವಿನಂತಹ ಹೊರಗಿನ ವ್ಯಕ್ತಿಗಳ ಮಾತುಗಳನ್ನು ಕೇಳುತ್ತಿದ್ದಾರೆ. ತಮ್ಮ ಗಂಡನನ್ನು, ಅತ್ತೆ ಮಾವಂದಿರನ್ನು ಬಿಟ್ಟು ಹೊರಗಿನವರು ನೀಡುವ ತಪ್ಪು ಸಲಹೆಗಳನ್ನು ಪಾಲಿಸುತ್ತಾ ಮನೆಗಳನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಯಾವಾಗ ಒಬ್ಬ ಸ್ತ್ರೀಯು ತನ್ನ ಗಂಡನನ್ನು ಬಿಟ್ಟು ಪರರ ಮಾತುಗಳಿಗೆ ಬೆಲೆ ನೀಡುತ್ತಾಳೋ, ಲೋಭಿಯಾಗುತ್ತಾಳೋ ಮತ್ತು ಕುಟಿಲ ಸ್ವಭಾವದಿಂದ ಮನೆಯಲ್ಲಿ ಕಲಹಗಳನ್ನು ಸೃಷ್ಟಿಸುತ್ತಾಳೋ, ಆ ಕ್ಷಣದಲ್ಲೇ ಆ ಮನೆಯಿಂದ ಲಕ್ಷ್ಮೀದೇವಿಯು ಕಣ್ಣೀರು ಹಾಕುತ್ತಾ ಹೊರಟು ಹೋಗುತ್ತಾಳೆ. ಆ ಮನೆಯು ಎಂದಿಗೂ ದಾರಿದ್ರ್ಯದಲ್ಲೇ ಮಲಗಿರಬೇಕಾಗುತ್ತದೆ ಎಂದು ಗೋಮಾತೆಯು ಹೇಳಿತು. ತದನಂತರ ಗೋಮಾತೆಯ ಧ್ವನಿಯಲ್ಲಿ ಮತ್ತಷ್ಟು ಗಾಂಭೀರ್ಯತೆ ಆವರಿಸಿತು. ರಾಮಕೃಷ್ಣ, ಈಗ ನಾನು ಹೇಳಲಿರುವುದು ಅತ್ಯಂತ ಸೂಕ್ಷ್ಮವಾದ ಆದರೆ ಅತ್ಯಂತ ಅಪಾಯಕಾರಿಯಾದ ವಿಷಯ. ಒಬ್ಬ ಪುರುಷನು ಪರಸ್ತ್ರೀಯ ಕಡೆಗೆ ಏಕೆ ಹೆಜ್ಜೆ ಇಡುತ್ತಾನೆ? ಇದಕ್ಕೆ ಪ್ರಧಾನ ಕಾರಣ ಗಂಡ ಹೆಂಡತಿಯ ನಡುವೆ ಏರ್ಪಡುವ ಶಾರೀರಿಕ ಮತ್ತು ಮಾನಸಿಕ ದೂರ. ವಿವಾಹ ಎಂಬುದು ಕೇವಲ ಒಂದೇ ಸೂರಿನಡಿ ಜೀವಿಸುವುದಲ್ಲ. ಅದು 2 ದೇಹಗಳು ಮತ್ತು ಮನಸ್ಸುಗಳು ಒಂದಾಗುವ ಒಂದು ಪವಿತ್ರ ಬಂಧ.
ಆದರೆ ಕೆಲವು ಸ್ತ್ರೀಯರು ಕೆಲಸದ ಒತ್ತಡವೆಂದೋ ಆಯಾಸವೆಂದೋ ಅಥವಾ ಆಧ್ಯಾತ್ಮಿಕತೆಯ ಹೆಸರಿನಲ್ಲೋ ಗಂಡಂದಿರಿಗೆ ರಾತ್ರಿ ವೇಳೆ ದೂರವಿರುತ್ತಾರೆ. ತರಹೇವಾರಿ ನೆಪಗಳನ್ನು ಹೇಳುತ್ತಾ ಅವರನ್ನು ತಮ್ಮ ಹತ್ತಿರ ಸೇರಿಸುವುದಿಲ್ಲ. ಗಂಡನ ಮಾನಸಿಕ ಮತ್ತು ಶಾರೀರಿಕ ಅಗತ್ಯಗಳನ್ನು ಪೂರೈಸುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಾರೆ. ಇದರಿಂದಾಗಿ ಗಂಡನ ಮನಸ್ಸಿನಲ್ಲಿ ಒಂದು ತಿಳಿಯದ ಶೂನ್ಯತೆ ಹಾಗೂ ನಿರಾಶೆ ಉಂಟಾಗುತ್ತವೆ. ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆ ಹೇಳುತ್ತೇನೆ. ಚಂದ್ರಗಿರಿ ಎಂಬ ಸುಂದರವಾದ ಹಳ್ಳಿಯಲ್ಲಿ ಸೂರ್ಯಂ ಎಂಬ ರೈತನು ತನ್ನ ಹೆಂಡತಿ ಕಲ್ಯಾಣಿಯೊಂದಿಗೆ ವಾಸಿಸುತ್ತಿದ್ದನು. ಕಲ್ಯಾಣಿಯು ರೂಪದಲ್ಲಿ ಅಪ್ಸರೆಯಂತಿದ್ದರೂ ಅವಳ ಮನಸ್ಸು ಮಾತ್ರ ಯಾವಾಗಲೂ ಕಲ್ಲಿನಂತೆಯೇ ಇರುತ್ತಿತ್ತು. ಸೂರ್ಯಂ ಹಗಲೆಲ್ಲ ಹೊಲದಲ್ಲಿ ಬಿಸಿಲನ್ನದೆ ಮಳೆಯನ್ನದೆ ಕಷ್ಟಪಟ್ಟು ಸುಸ್ತಾಗಿ ಮನೆಗೆ ಬರುತ್ತಿದ್ದನು. ಮನೆಗೆ ಬಂದ ತಕ್ಷಣ ಹೆಂಡತಿ ತನ್ನನ್ನು ಕಿರುನಗುವಿನಿಂದ ಮಾತನಾಡಿಸುತ್ತಾಳೆ, ತನ್ನ ಕಷ್ಟವನ್ನು ಮರೆಯುವಂತೆ ಆದರಿಸುತ್ತಾಳೆ ಎಂದು ಎಷ್ಟೋ ಆಶಿಸುತ್ತಿದ್ದನು. ಆದರೆ ಕಲ್ಯಾಣಿ ಯಾವಾಗಲೂ ತನ್ನದೇ ಲೋಕದಲ್ಲಿ ಇರುತ್ತಿದ್ದಳು. ಗಂಡನ ಅಗತ್ಯತೆಗಳನ್ನು ಅಥವಾ ಅವನ ಮಾನಸಿಕ ಸ್ಥಿತಿಯನ್ನು ಅವಳು ಎಂದಿಗೂ ಗಮನಿಸುತ್ತಿರಲಿಲ್ಲ. ಅವನು ಪ್ರೀತಿಯಿಂದ ಹತ್ತಿರ ಹೋದರೂ ಯಾವುದೋ ಒಂದು ನೆಪ ಹೇಳಿ ಕಿರಿಕಿರಿ ಮಾಡಿಕೊಳ್ಳುತ್ತಾ ಅವನನ್ನು ದೂರ ಇಡುತ್ತಿದ್ದಳು. ದಿನಗಳು ಕಳೆದರೂ ಅವಳ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಬರಲಿಲ್ಲ. ಮನೆಯಲ್ಲಿದ್ದೂ ಅನಾಥನಂತೆ ಬದುಕುತ್ತಿದ್ದೇನೆ ಎಂದು ಸೂರ್ಯಂ ಎಷ್ಟೋ ಕೊರಗುತ್ತಿದ್ದನು. ತನ್ನ ಹೆಂಡತಿ ಹತ್ತಿರದಲ್ಲೇ ಇದ್ದರೂ ಅವರಿಬ್ಬರ ನಡುವೆ ಯಾವುದೋ ಒಂದು ಕಾಣಿಸದ ದೊಡ್ಡ ಗೋಡೆ ಇದ್ದಂತೆ ಅವನಿಗೆ ಭಾಸವಾಗುತ್ತಿತ್ತು. ಒಂದು ದಿನ ರಾತ್ರಿ ಹೊರಗೆ ಮುಸಲಧಾರೆ ಮಳೆ ಸುರಿಯುತ್ತಿತ್ತು. ಚಳಿಗೆ ನಡುಗುತ್ತಾ ಮನಸ್ಸಿನಲ್ಲಿ ಎಷ್ಟೋ ಭಾರ ಹೊತ್ತಿದ್ದ ಸೂರ್ಯಂ ತನ್ನ ಹೆಂಡತಿಯ ಆಪ್ಯಾಯತೆಗಾಗಿ ಹಂಬಲಿಸಿದನು. ಆದರೆ ಕಲ್ಯಾಣಿ ಮುಖ ತಿರುಗಿಸಿಕೊಂಡು ಕನಿಷ್ಠ ಅವನ ಕಡೆಗೆ ನೋಡದೆಯೂ ಹೊದಿಕೆ ಹೊದ್ದು ಮಲಗಿಬಿಟ್ಟಳು. ಆ ಕ್ಷಣದಲ್ಲಿ ಹೆಂಡತಿ ತೋರಿಸಿದ ನಿರ್ಲಕ್ಷ್ಯವು ಅವನ ಹೃದಯವನ್ನು ಚೂರುಚೂರು ಮಾಡಿತು. ಇನ್ನೂ ಆ ಮಾನಸಿಕ ವ್ಯಥೆಯನ್ನು ಮತ್ತು ಒಂಟಿತನವನ್ನು ತಡೆಯಲಾರದೆ ನಿಶ್ಶಬ್ದವಾಗಿ ಆ ಮಳೆಯಲ್ಲೇ ಮನೆ ಬಿಟ್ಟು ಹೊರಟನು. ಸೂರ್ಯಂ ನೇರವಾಗಿ ಊರಿನ ಕೊನೆಯಲ್ಲಿದ್ದ ರಾಧಾ ಎಂಬ ಸ್ತ್ರೀಯ ಮನೆಗೆ ಹೋದನು. ರಾಧಾ ಎಷ್ಟೋ ಮೃದು ಸ್ವಭಾವದವಳು. ನೆನೆದು ತೊಪ್ಪೆಯಾಗಿದ್ದ ಸೂರ್ಯಂನನ್ನು ನೋಡಿದ ತಕ್ಷಣ ಅವಳು ಆತಂಕದಿಂದ ಒಳಗ ಕರೆದುಕೊಂಡು ಹೋಗಿ ತಲೆ ಒರೆಸಿ ಬಿಸಿ ಬಿಸಿ ಚಹಾ ನೀಡಿದಳು. ಈ ಮಳೆಯಲ್ಲಿ ಇಷ್ಟು ರಾತ್ರಿ ವೇಳೆ ಇಷ್ಟೊಂದು ಕಷ್ಟಪಡುತ್ತಾ ಏಕೆ ಬಂದೆ ಸೂರ್ಯಂ ಎಂದು ಎಷ್ಟೋ ಆಪ್ಯಾಯತೆಯಿಂದ ಕೇಳಿದಳು. ಆಗ ಸೂರ್ಯಂ ಕಣ್ಣೀರು ಹಾಕುತ್ತಾ, ನನಗೊಂದು ಮನೆ ಮತ್ತು ಎಷ್ಟೋ ಸುಂದರವಾದ ಹೆಂಡತಿ ಇದ್ದರೂ ನಾನು ಯಾವಾಗಲೂ ಅನಾಥನೇ ರಾಧಾ. ನನ್ನ ಹೆಂಡತಿ ನನ್ನನ್ನು ಕನಿಷ್ಠ ಮನುಷ್ಯನನ್ನಾಗಿಯೂ ನೋಡುವುದಿಲ್ಲ. ನನ್ನ ಪ್ರೀತಿಯನ್ನು ಎಂದೂ ಅರ್ಥಮಾಡಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ಅವಳನ್ನು ಆ ಕತ್ತಲೆ ಕೋಣೆಯಲ್ಲೇ ಬಿಟ್ಟು ನಿನ್ನಲ್ಲಿರುವ ಪ್ರೀತಿಯನ್ನು ಹುಡುಕಿಕೊಂಡು ಬಂದೆ ಎಂದನು. ರಾಧಾ ಅವನ ಕಷ್ಟವನ್ನು ಅರ್ಥಮಾಡಿಕೊಂಡು ಅವನನ್ನು ಹತ್ತಿರ ಸೇರಿಸಿಕೊಂಡಳು. ಮನೆಯಲ್ಲಿ ಹೆಂಡತಿ ತನ್ನ ಪ್ರೀತಿ ಮತ್ತು ಆಪ್ಯಾಯತೆಯನ್ನು ದೂರ ಮಾಡಿದಾಗ ಆ ಮಾನಸಿಕ ಶೂನ್ಯತೆಯನ್ನು ತುಂಬಿಕೊಳ್ಳಲು ಗಂಡನು ಪರಸ್ತ್ರೀಯರ ಕಡೆಗೆ ಆಕರ್ಷಿತನಾಗುತ್ತಾನೆ ಎಂಬುದಕ್ಕೆ ಸೂರ್ಯಂನ ಜೀವನವೇ ಒಂದು ಉದಾಹರಣೆ ಎಂದು ಗೋಮಾತೆಯು ವಿವರಿಸಿತು. ರಾಮಕೃಷ್ಣ ಸ್ತ್ರೀಯರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅತಿ ಮುಖ್ಯವಾದ ಸತ್ಯವಿದು. ಗಂಡನೊಂದಿಗೆ ಶಾರೀರಿಕ ಮತ್ತು ಭಾವನಾತ್ಮಕ ಸಾನ್ನಿಧ್ಯವಿಲ್ಲದಿರುವುದು ದಾಂಪತ್ಯ ಬಂಧನಕ್ಕೆ ಕೊಡಲಿ ಪೆಟ್ಟು. ಒಬ್ಬ ಸ್ತ್ರೀಯು ತನ್ನ ಗಂಡನನ್ನು ಎಷ್ಟು ದೂರ ಇಡುತ್ತಾಳೋ ಅವನು ಹೊರಗಿನ ಪ್ರಪಂಚದಲ್ಲಿ ಅಷ್ಟಾಗಿ ಇತರ ಸ್ತ್ರೀಯರ ಕಡೆಗೆ ಮತ್ತು ವ್ಯಸನಗಳ ಕಡೆಗೆ ಆಕರ್ಷಿತನಾಗುತ್ತಾನೆ. ಪ್ರೀತಿ, ವಿಶ್ವಾಸ ಮತ್ತು ಶಾರೀರಿಕ ಸಾನ್ನಿಧ್ಯ ಎಂಬುವು ಗಂಡ ಹೆಂಡತಿಯ ಬಂಧವನ್ನೂ ಕಬ್ಬಿಣದ ಸರಪಳಿಯಂತೆ ಗಟ್ಟಿಯಾಗಿ ಹಿಡಿದಿಡುತ್ತವೆ. ಅವುಗಳನ್ನು ಕಡಿದುಕೊಳ್ಳುವ ಸ್ತ್ರೀಯು ತನ್ನ ಕೈಯಾರೆ ತನ್ನ ಮಾಂಗಲ್ಯವನ್ನೂ ಮಣ್ಣುಪಾಲು ಮಾಡಿಕೊಳ್ಳುತ್ತಾಳೆ ಎಂಬುದನ್ನು ಗ್ರಹಿಸಬೇಕು. ಇನ್ನು ಗೋಮಾತೆಯು ಕೊನೆಯ ಸತ್ಯವನ್ನು ಹೇಳುತ್ತಾ ಹೀಗೆಂದಿತು: ಒಬ್ಬ ಪುರುಷನು ಹೊರಗಿನ ಪ್ರಪಂಚದಲ್ಲಿ ದಿನವಿಡೀ ಯುದ್ಧ ಮಾಡಿ ಸುಸ್ತಾಗಿ ಮನೆಗೆ ಬರುತ್ತಾನೆ. ಮನೆ ಅವನಿಗೆ ಒಂದು ದೇವಾಲಯದಂತೆ, ಪ್ರಶಾಂತವಾದ ವಿಶ್ರಾಂತಿ ಮಂದಿರದಂತೆ ಇರಬೇಕು. ಆದರೆ ಅನೇಕ ಸ್ತ್ರೀಯರು ಮನೆಯಲ್ಲಿ ಯಾವಾಗಲೂ ಯಾವುದೋ ಒಂದು ಕೊರತೆಯನ್ನು ಎತ್ತಿ ತೋರಿಸುತ್ತಾ ಗಂಡನನ್ನು ಮಾನಸಿಕವಾಗಿ ಕುಗ್ಗಿಸುತ್ತಾರೆ. ನೀನು ಏನೋ ಸಾಧಿಸಿದ್ದೀಯಾ? ಪಕ್ಕದ ಮನೆಯವನನ್ನು ನೋಡಿ ಕಲಿ. ನನಗೆ ಯಾವ ಸುಖವನ್ನು ನೀಡಿದ್ದೀಯಾ? ಎನ್ನುತ್ತಾ ನಿರಂತರವಾಗಿ ಕೀಳಾಗಿ ಕಾಣುತ್ತಿರುತ್ತಾರೆ. ತಾಳ್ಮೆ ಮತ್ತು ವಿವೇಕ ಎಂಬುವು ಸ್ತ್ರೀಗೆ ಇರಬೇಕಾದ ನೈಸರ್ಗಿಕ ಆಭರಣಗಳು. ಆ ಆಭರಣಗಳನ್ನು ಬಿಟ್ಟು ಕಠಿಣವಾದ ಮಾತುಗಳಿಂದ ಗಂಡನ ಹೃದಯವನ್ನು ಗಾಯಗೊಳಿಸುವ ಸ್ತ್ರೀ ಇರುವ ಮನೆಯಲ್ಲಿ ಅಶಾಂತಿ ತಾಂಡವವಾಡುತ್ತದೆ. ಗಂಡ ಏನಾದರೂ ತಪ್ಪು ಮಾಡಿದರೆ ಅಥವಾ ಕೆಟ್ಟ ವ್ಯಸನಗಳಿಗೆ ದಾಸನಾದರೆ
ಅವನನ್ನು ತಕ್ಷಣವೇ ಬಿಟ್ಟುಬಿಡಬೇಕೆಂದು ನೋಡುವುದು ಅಥವಾ ಊರಿಡೀ ದಂಡೋರ ಹೊಡೆಯುವುದು ಮಾಡಬೇಕಾದ ಕೆಲಸವಲ್ಲ. ಎಷ್ಟೋ ತಾಳ್ಮೆಯಿಂದ ಮತ್ತು ವಿವೇಕದಿಂದ ಅವನ ಮನಸ್ಸನ್ನು ಬದಲಾಯಿಸುವ ಪ್ರಯತ್ನ ಮಾಡಬೇಕು. ಕುಟುಂಬದ ಶ್ರೇಯಸ್ಸನ್ನು ಮೊದಲ ಆದ್ಯತೆಯಾಗಿ ತೆಗೆದುಕೊಳ್ಳಬೇಕು. ಆಕಸ್ಮಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು, ಕೋಪದಲ್ಲಿ ವಿಚ್ಛೇದನ ಕೇಳುವುದು ಅಥವಾ ತವರಿಗೆ ಹೊರಟು ಹೋಗುವುದು ಮುಂತಾದ ಕೆಲಸಗಳು ಬಂಧವನ್ನು ಮತ್ತಷ್ಟು ದುರ್ಬಲಗೊಳಿಸುತ್ತವೆ. ಯಾವ ಮನೆಯಲ್ಲಿ ಹೆಂಡತಿ ಯಾವಾಗಲೂ ಅಳುತ್ತಿರುತ್ತಾಳೋ, ಯಾವಾಗಲೂ ಜಗಳವಾಡುತ್ತಿರುತ್ತಾಳೋ, ಅಲ್ಲಿಂದ ಅದೃಷ್ಟ ಮತ್ತು ಲಕ್ಷ್ಮೀದೇವಿಯೂ ತಕ್ಷಣವೇ ಓಡಿ ಹೋಗುತ್ತಾರೆ. ದಾರಿದ್ರ್ಯ ಮತ್ತು ಜ್ಯೇಷ್ಠಾದೇವಿಯು ಆ ಮನೆಯಲ್ಲಿ ಶಾಶ್ವತ ನಿವಾಸವನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಮನುಷ್ಯನು ತನ್ನ ವಿವೇಕವನ್ನು, ಶ್ರಮವನ್ನು ಮತ್ತು ಬುದ್ಧಿಯನ್ನು ಎಂದಿಗೂ ಕಳೆದುಕೊಳ್ಳಬಾರದು ಎಂದು ಗೀತೆಯಲ್ಲಿ ಶ್ರೀಕೃಷ್ಣನೂ ಹೇಳಿದ್ದಾನೆ. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು. ಒಬ್ಬ ಹೆಂಡತಿ ತನ್ನ ಗಂಡನಿಗೆ ಕಷ್ಟದ ಸಮಯದಲ್ಲಿ ಒಬ್ಬ ಸ್ನೇಹಿತೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಮಂತ್ರಿಯಾಗಿ ಸಲಹೆಗಳನ್ನು ನೀಡಬೇಕು. ಆದರೆ ಅವನನ್ನು ಶತ್ರುವಿನಂತೆ ನೋಡುತ್ತಾ, ಕೇವಲ ಹಣ ಮತ್ತು ಸುಖಗಳಿದ್ದಾಗ ಮಾತ್ರ ಪ್ರೀತಿಸಿ, ಕಷ್ಟಗಳು ಬಂದ ತಕ್ಷಣ ಬಿಟ್ಟು ಹೋಗುವ ಸ್ತ್ರೀಯರು ಮಾಡುವ ಆ ಪಾಪವು ಅವರನ್ನು ಜನ್ಮ ಜನ್ಮಗಳಿಗೂ ಬೆನ್ನಟ್ಟುತ್ತದೆ ಎಂದು ಗೋಮಾತೆಯು ನುಡಿಯಿತು. ಗೋಮಾತೆಯು ಹೇಳಿದ ಈ 3 ಸತ್ಯಗಳನ್ನು ಕೇಳಿದ ರಾಮಕೃಷ್ಣನ ಮನಸ್ಸಿನಲ್ಲಿದ್ದ ಅಂಧಕಾರವು ಅಲ್ಲಿಯವರೆಗೆ ದೂರವಾಯಿತು. ತನ್ನ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ಮತ್ತು ತನ್ನ ಹೆಂಡತಿಯ ನಡವಳಿಕೆಗೆ ಗಲಾಕಾರಣಗಳು ಸ್ಪಷ್ಟವಾಗಿ ಅರ್ಥವಾದವು. ಹಾಗೆಯೇ ಒಬ್ಬ ಪುರುಷನಾಗಿ ತಾನು ಎಲ್ಲಿ ತಪ್ಪು ಮಾಡುತ್ತಿದ್ದೇನೆ, ತನ್ನ ಕುಟುಂಬವನ್ನು ಹೇಗೆ ದಾರಿಗೆ ತರಬೇಕು ಎಂಬ ಬಗ್ಗೆ ಅವನಿಗೆ ಒಂದು ಸ್ಪಷ್ಟತೆ ಸಿಕ್ಕಿತು. ಅಮ್ಮ ಗೋಮಾತೆಯೇ, ನೀನು ಹೇಳಿದ ಈ ವಿಷಯಗಳು ನಿಜಕ್ಕೂ ಕೇಳಲು ತುಂಬಾ ಕಠಿಣವಾಗಿ, ಕಿರಿಕಿರಿಯಾಗಿ ಅನಿಸಿದರೂ ಇವೇ ಹಸಿ ಸತ್ಯಗಳು. ಈ ದಿನಗಳಲ್ಲಿ ಪ್ರತಿಯೊಬ್ಬ ಗಂಡಸೂ ಖಂಡಿತವಾಗಿ ತಿಳಿದುಕೊಳ್ಳಬೇಕಾದ, ಪ್ರತಿಯೊಬ್ಬ ಸ್ತ್ರೀಯೂ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ವಿಷಯಗಳಿವು. ಒಂದು ಕುಟುಂಬವು ನಿಲ್ಲಬೇಕಾದರೂ ಅಥವಾ ಉರುಳಬೇಕಾದರೂ ಅದರಲ್ಲಿ ಸ್ತ್ರೀಯ ಪಾತ್ರ ಎಷ್ಟು ಪ್ರಮುಖವಾದದ್ದು ಎಂಬುದನ್ನು ನನಗೆ ಕಣ್ಣಿಗೆ ಕಟ್ಟಿದಂತೆ ವಿವರಿಸಿದ್ದೀಯಾ. ಗಂಡ ಹೆಂಡತಿಯ ಸಂಬಂಧದಲ್ಲಿ ಸಮತೋಲನ, ಒಬ್ಬರಿಗೊಬ್ಬರು ಆಸರೆಯಾಗಿರುವುದು, ಶಾರೀರಿಕ ಮತ್ತು ಮಾನಸಿಕ ಸಾನ್ನಿಧ್ಯವನ್ನು ಕಾಪಾಡಿಕೊಳ್ಳುವುದು ಮತ್ತು ಯಾರ ಮಾತುಗಳನ್ನು ಕೇಳದೆ ಸ್ವಂತ ನಿರ್ಧಾರಗಳಿಂದ ಕುಟುಂಬವನ್ನು ಮುನ್ನಡೆಸುವುದು, ಇವೇ ನಿಜವಾದ ಸಂತೋಷಕ್ಕೆ ಮಾರ್ಗಗಳು ಎಂದು ನಾನು ಅರಿತುಕೊಂಡೆ ಎಂದು 2 ಕೈಗಳನ್ನು ಮುಗಿದು ಆ ಗೋಮಾತೆಗೆ ನಮಸ್ಕರಿಸಿದನು. ಗೋಮಾತೆಯು ಕಿರುನಗು ಬೀರುತ್ತಾ ರಾಮಕೃಷ್ಣನನ್ನು ಆಶೀರ್ವದಿಸಿ ಅಲ್ಲಿಂದ ಮೆಲ್ಲನೆ ಅರಣ್ಯದೊಳಗೆ ಹೊರಟು ಹೋಯಿತು. ರಾಮಕೃಷ್ಣನು ಹೊಸ ಉತ್ಸಾಹದಿಂದ, ಎಷ್ಟೋ ಧೈರ್ಯದಿಂದ ತನ್ನ ಕುಟುಂಬವನ್ನು ಸರಿಪಡಿಸಿಕೊಳ್ಳಬೇಕೆಂಬ ದೃಢ ಸಂಕಲ್ಪದೊಂದಿಗೆ ತನ್ನ ಮನೆಯ ಕಡೆಗೆ ಹೆಜ್ಜೆ ಇಟ್ಟನು. ಇನ್ನು ವಿಡಿಯೋದ ವಿಷಯಕ್ಕೆ ಬಂದರೆ, ಮಂಗಳವಾರದ ದಿನ ಯಾವ ಪರಿಹಾರಗಳನ್ನು ಮಾಡಬೇಕೆಂದು ತಿಳಿದುಕೊಳ್ಳುವ ಮುನ್ನ ಅಸಲು ಮಂಗಳವಾರದ ದಿನ ಎಂತಹ ಕೆಲಸಗಳನ್ನು ತಪ್ಪಿಯೂ ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳುವುದು ಎಷ್ಟೋ ಮುಖ್ಯ. ಮೊದಲನೆಯದಾಗಿ, ಮಂಗಳವಾರದ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಯಾರಿಗೂ ಕೈಗಡವಾಗಲಿ ಅಥವಾ ಬಡ್ಡಿಗಾಗಲಿ ಸಾಲ ನೀಡಬಾರದು. ಹಾಗೆಯೇ ಯಾರ ಬಳಿಯೂ ಯಾವುದೇ ರೀತಿಯ ಸಾಲವನ್ನು ತೆಗೆದುಕೊಳ್ಳಬಾರದು. ಈ ದಿನ ನಿಮ್ಮ ಕೈಯಾರೆ ಯಾರಿಗಾದರೂ ಸಾಲ ನೀಡಿದರೆ ಆ ಹಣ ಮತ್ತೆ ನಿಮ್ಮ ಕೈ ಸೇರುವುದು ತುಂಬಾ ಕಷ್ಟವಾಗುತ್ತದೆ. ಅದು ಅಲ್ಲೇ ನಿಂತು ಹೋಗುತ್ತದೆ. ಮಂಗಳವಾರ ಮಾಡಬಾರದ ಕೆಲಸಗಳು ಮತ್ತು ನಿಯಮಗಳು. ಹಾಗೆಯೇ ಈ ದಿನ ನೀವು ಯಾರ ಬಳಿಯಾದರೂ ಸಾಲ ಪಡೆದರೆ ಆ ಸಾಲವನ್ನು ತೀರಿಸಲಾಗದೆ ಜೀವಿತಾವಧಿಯಲ್ಲೇ ಸಾಲದ ಸುಳಿಯಲ್ಲಿ ಮುಳುಗಿಹೋಗುವ ಅತ್ಯಂತ ಅಪಾಯಕಾರಿ ಪರಿಸ್ಥಿತಿ ಉಂಟಾಗುತ್ತದೆ. ಆದ್ದರಿಂದ ಆರ್ಥಿಕ ವಹಿವಾಟುಗಳಿಗೆ, ಮುಖ್ಯವಾಗಿ ಸಾಲ ನೀಡಲು ಮತ್ತು ತೆಗೆದುಕೊಳ್ಳಲು ಮಂಗಳವಾರ ದಿನವೂ ಏನೇನೂ ಒಳ್ಳೆಯದಲ್ಲ. ಹಾಗೆಯೇ ಮಂಗಳವಾರದ ದಿನ ಮಾರುಕಟ್ಟೆಯಿಂದ ಅಥವಾ ಅಂಗಡಿಯಿಂದ ಒಣಮೆಣಸಿನಕಾಯಿಯನ್ನು ಅಸ್ತಿತ್ವದಲ್ಲೂ ಖರೀದಿಸಬಾರದು. ಒಣಮೆಣಸಿನಕಾಯಿಯು ಉಗ್ರತೆಗೆ, ಕೋಪಕ್ಕೆ ಮತ್ತು ಉಷ್ಣಕ್ಕೆ ಸಂಕೇತ. ಅವುಗಳನ್ನು ಮಂಗಳವಾರ ಮನೆಗೆ ತರುವುದರಿಂದ ಮನೆಯಲ್ಲಿನ ಕುಟುಂಬ ಸದಸ್ಯರ ನಡುವೆ ಅಕಾರಣವಾಗಿ ಜಗಳಗಳು ಬರುವುದು, ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳು ಉಂಟಾಗುವುದು ಮತ್ತು ಪ್ರಶಾಂತತೆ ಲೋಪವಾಗುವುದು ಖಂಡಿತವಾಗಿಯೂ ನಡೆಯುತ್ತದೆ. ಇನ್ನೂ ಮಂಗಳವಾರದ ದಿನ ಕೆಂಪು ಬಣ್ಣದಲ್ಲಿರುವ ತರಕಾರಿಗಳು, ಅಂದರೆ ಮುಖ್ಯವಾಗಿ ಟೊಮೆಟೊ, ಕೆಂಪು ಕ್ಯಾಪ್ಸಿಕಂನಂತಹವುಗಳನ್ನು ಹೊಸದಾಗಿ ಖರೀದಿಸಬಾರದು. ಹಾಗೆಯೇ ಅವುಗಳನ್ನು ಅಡುಗೆ ಮಾಡಿ ತಿನ್ನಬಾರದು. ಕೆಂಪು ತೊಗರಿಬೇಳೆಯನ್ನು ಅಥವಾ ಕೆಂಪು ಮಸೂರ್ ಬೇಳೆಯನ್ನು, ಸಾಮಾನ್ಯ ತೊಗರಿಬೇಳೆಯನ್ನು ಸಹ ಈ ದಿನ ಕೊಳ್ಳುವುದು ಮತ್ತು ತಿನ್ನುವುದು ನಿಷಿದ್ಧ. ಈ ದಿನ ಈ ವಸ್ತುಗಳನ್ನು ಕೊಂಡು ತಿನ್ನುವುದರಿಂದ ನಿಮ್ಮ ಜಾತಕದಲ್ಲಿ ಕುಜದೋಷದ ಪ್ರಭಾವ ಹೆಚ್ಚಾಗಿ ಮನೆಯಲ್ಲಿ ಅನಗತ್ಯವಾದ ಕಲಹಗಳು,
ಅಶಾಂತಿ ಮತ್ತು ರಕ್ತಕ್ಕೆ ಸಂಬಂಧಿಸಿದ ಅನಾರೋಗ್ಯ ಸಮಸ್ಯೆಗಳು, ಅಪಘಾತಗಳು ನಡೆಯುವ ಸಾಧ್ಯತೆಗಳು ಹೇರಳವಾಗಿವೆ. ಆದ್ದರಿಂದ ಇವುಗಳನ್ನು ಮಂಗಳವಾರದಂದು ತಪ್ಪದೇ ನಿಯಂತ್ರಿಸಬೇಕು, ದೂರವಿಡಬೇಕು. ಅದೇ ರೀತಿ ಮಂಗಳವಾರದ ದಿನ ಕೂದಲು ಕತ್ತರಿಸಿಕೊಳ್ಳುವುದು, ಉಗುರು ಕತ್ತರಿಸಿಕೊಳ್ಳುವುದು, ಪುರುಷರು ಶೇವಿಂಗ್ ಅಂದ್ರೆ ಕ್ಷೌರ ಮಾಡಿಕೊಳ್ಳುವುದರಂತಹ ಕೆಲಸಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಮಾಡಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಲಕ್ಷ್ಮೀದೇವಿಗೆ ತೀವ್ರವಾದ ಕೋಪ ಬರುತ್ತದೆ ಮತ್ತು ತನ್ಮೂಲಕ ಮನೆಗೆ ದಾರಿದ್ರ್ಯ, ಬಡತನ ಪ್ರವೇಶಿಸುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಇದು ಕೇವಲ ದಾರಿದ್ರ್ಯವನ್ನು ಮಾತ್ರವಲ್ಲ, ಮನುಷ್ಯನ ಆಯಸ್ಸನ್ನು ಕೂಡ ಕಡಿಮೆ ಮಾಡುತ್ತದೆ. ಇವುಗಳ ಜೊತೆಗೆ ಮಂಗಳವಾರದಂದು ಕಬ್ಬಿಣ ಅಥವಾ ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು, ಕೃಷಿ ಉಪಕರಣಗಳನ್ನು ಖರೀದಿಸಬಾರದು. ಕತ್ತಿಗಳು, ಕತ್ತರಿಗಳು, ಬ್ಲೇಡ್ಗಳು, ಸೂಜಿಗಳಂತಹ ಚೂಪಾದ ವಸ್ತುಗಳನ್ನು ಕೂಡ ಕೊಳ್ಳಬಾರದು. ಮಂಗಳವಾರದ ದಿನ ಮಾಂಸಾಹಾರ ತಿನ್ನುವುದು, ಮದ್ಯಪಾನ ಮಾಡುವುದರಂತಹ ವ್ಯಸನಗಳನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು. ಈ ದಿನ ಮನೆಯಲ್ಲಿ ವಾದವಿವಾದಗಳಿಗೆ ಇಳಿಯಬಾರದು. ಮುಖ್ಯವಾಗಿ ಮನೆಯಲ್ಲಿನ ಸ್ತ್ರೀಯರನ್ನು ಕಠಿಣ ಪದಗಳಿಂದ ನಿಂದಿಸಬಾರದು. ಅವರ ಕಣ್ಣಲ್ಲಿ ಕಣ್ಣೀರು ಹಾಕಿಸಬಾರದು. ಸ್ತ್ರೀಯರು ಕಣ್ಣೀರು ಹಾಕಿದ ಮನೆ ಎಂದಿಗೂ ಉದ್ಧಾರವಾಗುವುದಿಲ್ಲ. ಮಂಗಳವಾರದ ದಿನ ದೂರದ ಪ್ರಯಾಣಗಳನ್ನು ಕೂಡ ಸಾಧ್ಯವಾದಷ್ಟು ಹಮ್ಮಿಕೊಳ್ಳದಿರುವುದು ಒಳ್ಳೆಯದು. ಮುಖ್ಯವಾಗಿ ಉತ್ತರ ದಿಕ್ಕಿನ ಪ್ರಯಾಣವನ್ನು ಅಸ್ತಿತ್ವದಲ್ಲೂ ಮಾಡಬಾರದು. ಹೊಸದಾಗಿ ಮನೆ ಕಟ್ಟಲು ಪ್ರಾರಂಭಿಸುವುದು, ಭೂಮಿ ಪೂಜೆ ಮಾಡುವುದು, ಶಂಕುಸ್ಥಾಪನೆ ಮಾಡುವುದರಂತಹ ಕೆಲಸಗಳನ್ನು ಕೂಡ ಈ ದಿನ ಯಾವುದೇ ಕಾರಣಕ್ಕೂ ಮಾಡಬಾರದು. ಈ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಾ ದೈವಚಿಂತನೆಯಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಎದುರಾಗುವುದಿಲ್ಲ. ಇನ್ನು ನಾಳೆ ಮಂಗಳವಾರದ ದಿನ ಸಂಜೆ ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿಯಾದ ಮತ್ತು ಅದ್ಭುತವಾದ ಪರಿಹಾರದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಈ ಪರಿಹಾರವನ್ನು ಯಾವಾಗ ಬೇಕಿದ್ದರೆ ಆಗ ಮಾಡುವುದಲ್ಲ, ಖಂಡಿತವಾಗಿಯೂ ಈ ನಿರ್ದಿಷ್ಟ ಸಮಯದಲ್ಲೇ ಮಾಡಬೇಕು. ಅಪ್ಪದೇ ಇದರ ಪೂರ್ಣ ಫಲಿತಾಂಶ ನಿಮಗೆ ದಕ್ಕುತ್ತದೆ. ಮಂಗಳವಾರ ಸಂಜೆಯ ಮಹಾಶಕ್ತಿಶಾಲಿ ಬೆಲ್ಲದ ಪರಿಹಾರ. ನಾಳೆ ಸಂಜೆ ಸರಿಯಾಗಿ 5:02 ನಿಮಿಷಗಳಿಂದ 6:03 ನಿಮಿಷಗಳ ಮಧ್ಯದಲ್ಲಿ ಮಾತ್ರವೇ ಈ ಪರಿಹಾರವನ್ನು ಮಾಡಬೇಕು. ಈ ಸಮಯ ಎಂಬುದು ನಕಾರಾತ್ಮಕ ಶಕ್ತಿಯನ್ನು ಓಡಿಸಿ ವಿಶ್ವದಿಂದ ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸಲು ಅತ್ಯಂತ ಅನುಕೂಲಕರವಾದ ಶಕ್ತಿಶಾಲಿ ಮುಹೂರ್ತವಾಗಿದೆ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಪ್ರಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ಮುಖ, ಕಾಲು, ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಇಷ್ಟದೇವತೆಯನ್ನು ಪ್ರಾರ್ಥಿಸಿ. ಮೊದಲು ಒಂದು ಸಣ್ಣ ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಯಾವುದೇ ಬರವಣಿಗೆ ಇಲ್ಲದ ಒಂದು ಸ್ವಚ್ಛವಾದ, ಶುದ್ಧವಾದ ಪೇಪರ್ ಆಗಿದ್ದರೆ ಮತ್ತು ಒಳ್ಳೆಯದು. ಆ ಪೇಪರ್ ಮಧ್ಯದಲ್ಲಿ ಒಂದು ಸಣ್ಣ ಬೆಲ್ಲದ ತುಂಡನ್ನು ಅಂದ್ರೆ ಒಂದು ಬೆಲ್ಲದ ಅಚ್ಚನ್ನು ಇಡಿ. ಬೆಲ್ಲವು ಯಾವಾಗಲೂ ಸ್ವಚ್ಛವಾಗಿ, ಯಾವುದೇ ಕಸ ಅಥವಾ ಕೊಳೆಯಿಲ್ಲದಂತೆ ಇರುವುದನ್ನು ಗಮನಿಸಿ. ಆ ಬೆಲ್ಲದ ತುಂಡಿನ ಮೇಲೆ ನೀವು ಅಡಿಗೆಮನೆಯ ಸಾಸಿವೆ ಡಬ್ಬದಲ್ಲಿ ಬಳಸುವ ಸಾಸಿವೆ ಅಂದರೆ ಕಪ್ಪು ಸಾಸಿವೆಯನ್ನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕಿ. ಸಾಸಿವೆಯು ನರಘೋಷವನ್ನು, ಕೆಟ್ಟ ದೃಷ್ಟಿಯನ್ನು ಮತ್ತು ದುಷ್ಟಶಕ್ತಿಗಳನ್ನು ಬಂಧಿಸಿ ನಿವಾರಿಸುವುದರಲ್ಲಿ ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡುತ್ತದೆ. ಆ ಕಾಗದದಲ್ಲಿ ಬೆಲ್ಲದ ತುಂಡು ಮತ್ತು ಸಾಸಿವೆ ಹಾಕಿದ ನಂತರ ಅದರಲ್ಲೇ ಸರಿಯಾಗಿ ಎಣಿಸಿ 7 ಕಪ್ಪು ಮೆಣಸನ್ನು, ಕಾಳುಮೆಣಸು ಹಾಕಿ. ಕಾಳುಮೆಣಸು ಎಂಬುದು ನಮ್ಮ ಸುತ್ತಲಿರುವ ದುಷ್ಟಶಕ್ತಿಗಳನ್ನು, ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವುದರಲ್ಲಿ ಮತ್ತು ಶತ್ರು ಬಾಧೆಗಳನ್ನು ನಿವಾರಿಸುವುದರಲ್ಲಿ ಎಷ್ಟೋ ಅದ್ಭುತವಾಗಿ ಕೆಲಸ ಮಾಡುತ್ತದೆ. 7 ಎಂಬ ಸಂಖ್ಯೆಯು ಎಷ್ಟೋ ಪವಿತ್ರವಾದ್ದರಿಂದ ಖಂಡಿತವಾಗಿಯೂ 7 ಮೆಣಸುಗಳನ್ನು ಮಾತ್ರವೇ ತೆಗೆದುಕೊಳ್ಳಿ. ಅದರ ಮೇಲೆ ಸ್ವಲ್ಪ ಕುಂಕುಮವನ್ನು ಕೂಡ ಹಾಕಿ. ಈಗ ಆ ಕಾಗದವನ್ನು ಒಳಗಿರುವುದು ಏನೂ ಹೊರಗೆ ಬಿದ್ದು ಹೋಗದಂತೆ ಜಾಗರೂಕತೆಯಿಂದ ಒಂದು ಸಣ್ಣ ಪೊಟ್ಟಣದಂತೆ ಮಡಚಿ. ಈ ಬೆಲ್ಲದ ಪೊಟ್ಟಣವನ್ನು ನಿಮ್ಮ ಬಲಗೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನಿಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖಮಾಡಿ ನಿಂತು ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಕುಲದೇವತೆಯನ್ನು ಅಥವಾ ನಿಮಗೆ ಇಷ್ಟವಾದ ದೇವರನ್ನು ಮನಪೂರ್ವಕವಾಗಿ ಸ್ಮರಿಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳು, ಸಾಲದ ಬಾಧೆಗಳು, ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ದೂರವಾಗಬೇಕೆಂದು ಗಟ್ಟಿಯಾಗಿ ಬೇಡಿಕೊಳ್ಳಿ. ಆನಂತರ ಆ ಪೊಟ್ಟಣದಿಂದ ನಿಮಗೆ ನೀವೇ ಯಾರ ಸಹಾಯವೂ ಇಲ್ಲದೆ ದೃಷ್ಟಿ ತೆಗೆದುಕೊಳ್ಳಬೇಕು. ತಲೆಯ ಭಾಗದಿಂದ ಹಿಡಿದು ಅರಿಕಾಲಿನವರೆಗೆ ಗಡಿಯಾರ ತಿರುಗುವ ದಿಕ್ಕಿನಲ್ಲಿ ಅಂದರೆ ಕ್ಲಾಕ್ವೈಸ್ನಲ್ಲಿ 3 ಬಾರಿ ಅಥವಾ 7 ಬಾರಿ ನಿಧಾನವಾಗಿ ದೃಷ್ಟಿ ತೆಗೆದುಕೊಳ್ಳಬೇಕು. ಹೀಗೆ ನಿಮಗೆ ನೀವೇ ದೃಷ್ಟಿ ತೆಗೆದುಕೊಳ್ಳುವುದರಿಂದ ನಿಮ್ಮ ದೇಹಕ್ಕೆ ಅಂಟಿಕೊಂಡಿರುವ ದಾರಿದ್ರ್ಯ, ನಿಮ್ಮ ಅದೃಷ್ಟವನ್ನು ತಡೆಯುತ್ತಿರುವ ಕರ್ಮದೋಷಗಳು, ನಿಮ್ಮ ಮೇಲೆ ಇತರರು ಬಿದ್ದ ಅಸೂಯೆ ಮತ್ತು ಕಣ್ಣು ದೃಷ್ಟಿ ಮುಂತಾದವುಗಳೆಲ್ಲವೂ ಆ ಬೆಲ್ಲ, ಸಾಸಿವೆ
ಮೆಣಸು ಇರುವ ಪೊಟ್ಟಣದೊಳಗೆ ಸಂಪೂರ್ಣವಾಗಿ ಆಕರ್ಷಿಸಲ್ಪಡುತ್ತವೆ. ದೃಷ್ಟಿ ತೆಗೆದ ತಕ್ಷಣ ಯಾರೊಂದಿಗೂ ಮಾತನಾಡದೆ ಆ ಪೊಟ್ಟಣವನ್ನು ಹಿಡಿದುಕೊಂಡು ಮನೆಯಲ್ಲಿ ಎಲ್ಲೂ ಕೆಳಗೆ ಇಡದೆಯೇ ನೇರವಾಗಿ ಹೊರಗೆ ಹೊರಟು ಹೋಗಬೇಕು. ರಸ್ತೆಯಲ್ಲಿ ಯಾರೂ ತುಳಿಯದ ಜಾಗದಲ್ಲಿ ಒಂದು ಬದಿಯಲ್ಲಿ ಯಾರಿಗೂ ಅಡ್ಡಿಯಾಗದಂತೆ ಆ ಪೊಟ್ಟಣವನ್ನು ಎಸೆಯಿರಿ. ಅದನ್ನು ಕಸದ ತೊಟ್ಟಿಯಲ್ಲಿಯಾಗಲಿ ಅಥವಾ ಕೊಳಚೆ ಚರಂಡಿಯಲ್ಲಾಗಲಿ ಹಾಕಬೇಡಿ. ಕೇವಲ ಮಣ್ಣಿರುವ ಪ್ರದೇಶದಲ್ಲಿ ಅಥವಾ ಒಂದು ಮರದ ಕೆಳಗೆ ರಸ್ತೆಯ ಪಕ್ಕದಲ್ಲಿ ಹಾಕಿ. ಆ ಪೊಟ್ಟಣವನ್ನು ಕೆಳಗೆ ಹಾಕಿದ ನಂತರ ಹಿಂದೆ ತಿರುಗಿ ನೋಡದೆಯೇ ನೇರವಾಗಿ ಮನೆಗೆ ಬಂದು ಬಿಡಬೇಕು. ಮನೆಗೆ ಬಂದ ತಕ್ಷಣ ಕಾಲು, ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಸ್ವಲ್ಪ ನೀರನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಚುಮುಕಿಸಿಕೊಂಡು ನಿಮ್ಮ ಇಷ್ಟದೇವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಈ ಸಣ್ಣ ಪರಿಹಾರವನ್ನು ಮಾಡಿದ ಮರುಕ್ಷಣದಿಂದಲೇ ನಿಮ್ಮಲ್ಲಿ ಒಂದು ಹೊಸ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ಹೀಗೆ ಮಂಗಳವಾರದ ದಿನ ಹೇಳಿದ ಸಮಯಕ್ಕೆ ಸರಿಯಾಗಿ ಭಕ್ತಿಶ್ರದ್ಧೆಗಳಿಂದ ಮಾಡಿದರೆ ನಿಮ್ಮ ಕಷ್ಟಗಳು, ನಿಮ್ಮ ಕಣ್ಣೀರು ಎಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತವೆ. ವರ್ಷಗಟ್ಟಲೆಯಿಂದ ಪೀಡಿಸುತ್ತಿರುವ ಪಿತೃದೋಷಗಳು, ನವಗ್ರಹ ದೋಷಗಳು, ಪೂರ್ವಜನ್ಮದ ಕರ್ಮಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ತಲುಪುತ್ತೀರಿ. ನಿಮ್ಮ ಮನೆಯಲ್ಲಿ ನಿಂತು ಹೋಗಿರುವ ಎಲ್ಲಾ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಳ್ಳುತ್ತವೆ. ಊಹಿಸದ ರೀತಿಯಲ್ಲಿ ಧನಲಾಭವು ಅಪಾರವಾಗಿ ಉಂಟಾಗುತ್ತದೆ. ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ವ್ಯಾಪಾರದಲ್ಲಿ ಲಾಭಗಳು ಬರುತ್ತವೆ. ಉದ್ಯೋಗದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ. ನೀವು ಯಾವ ಕೆಲಸ ಮಾಡಿದರೂ ಅದರಲ್ಲಿ ಅಖಂಡ ಜಯವು ನಿಮ್ಮದಾಗುತ್ತದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಇನ್ನು ನಿಮ್ಮ ಜೀವನಕ್ಕೆ ತಿರುಗೇ ಇರುವುದಿಲ್ಲ. ನಿತ್ಯವೂ ಸಂತೋಷದಿಂದ, ಸಿರಿ ಸಂಪತ್ತುಗಳಿಂದ ನಿಮ್ಮ ಕುಟುಂಬವೂ ವರ್ಧಿಸುತ್ತದೆ.